ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆನ ತಿಳ್ಕೊಳ್ಳೋಣ. ಮನು ಪ್ರಸನ್ನ ಕರಿ ಸಕುಚ ತಜಿ ಕಹಹು ಕರೌ ಸೋಯಿ ಆಜು ಸತ್ಯಸಂಧ ರಘುबर बचन सुनी भा सुखी समाजो सुर गन सहित सभय सुर राजो सो चहि चाहत होन अकाजो बनत उपाऊ करत कछु नाही राम सरन सब गे मन माही बहुरी बिचारी परस्पर कहही रघुपति भगत भगति बस अहही सुधी करी अंबरीश दुर्बासा भे सुर सुरपति निपट निरासा सहे सुरन्ह बहु काल विषादा नरहरि किए प्रगट प्रहलादा लगी लगी कान कहहि धुनि माथा अब सुर काज भरत के हाथा आन उपाऊ न देखिय देवा मानत राम सुसेवक सेवा हिय सपेम सुमिरहु सब भरतहि निज गुण शील राम बस करतहि. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ಭರತನಿಗೆ ಸಮಾಧಾನ ಪಡಿಸ್ತಾ ಅವನ ಗುಣಗಾನ ಮಾಡ್ತಾ ಹೇಳ್ತಾನೆ, ಈಗ ಗುರುಗಳು ನನಗೆ ಅಪ್ಪಣೆ ಮಾಡಿದ್ದಾರೆ, ಅದಕ್ಕೆ ಈಗ ನೀನು ಹೇಳಿದ ಹಾಗೆ ನಾನು ತಪ್ಪದೆ ಮಾಡ್ತೀನಪ್ಪ. ನೀನು ನಿನ್ನ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಂಡು ಸಂಕೋಚವನ್ನು ಬಿಟ್ಟು ನಾನೇನು ಮಾಡಬೇಕು ಅನ್ನೋದನ್ನು ನೀನು ಹೇಳು, ಅದನ್ನೇ ನಾನು ನೆರವೇರಿಸ್ಕೊಡ್ತೀನಿ. ಅಂದರೆ ನೀನು ಏನು ಹೇಳ್ತೀಯೋ ಅದನ್ನು ಮಾಡೋದಕ್ಕೆ ನಾನು ತಯಾರಾಗಿದ್ದೀನಿ. ಸತ್ಯಸಂಧನಾದಂತಹ ರಘುವರನ ಮಾತನ್ನು ಕೇಳಿ ಇಡೀ ಸಮಾಜಕ್ಕೇನೆ ಸುಖ ಉಂಟಾಗುತ್ತೆ, ಅಂದರೆ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಅಯೋಧ್ಯಾವಾಸಿಗಳಿಗೆ, ರಾಣಿವಾಸದವರು, ಇನ್ನೂ ಉಳಿದ ಜನರೆಲ್ಲರಿಗೂ ಕೂಡ ಸಂತೋಷ ಆಯಿತು. ಯಾಕಂದರೆ ಈಗ ಭರತನಿಗೆ ಏನು ಇಷ್ಟ ಇದೆ, ರಾಮನನ್ನು ವಾಪಸ್ಸು ಅಯೋಧ್ಯೆಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು. ಈಗ ರಾಮ ಏನು ಹೇಳ್ತಾ ಇದ್ದಾನೆ, ಭರತ ಏನು ಹೇಳ್ತಾನೋ ಅದನ್ನೇ ಕೇಳ್ತೀನಿ ಅಂತ ಅಂದ್ಬಿಟ್ಟು. ಸೊ ಭರತ ಈಗ ರಾಮನನ್ನು ವಾಪಸ್ ಕರ್ಕೊಂಡೇ ಬರ್ತಾನೆ. ಅದಕ್ಕೆ ಇಲ್ಲಿ ಎಲ್ಲರಿಗೂ ಸಂತೋಷ ಆಗ್ಬಿಡುತ್ತೆ. ಇಲ್ಲಿ ಅಯೋಧ್ಯಾವಾಸಿಗಳಿಗೆ, ರಾಣಿವಾಸದವರು, ಇನ್ನೂ ಬೇಕಾದಷ್ಟು ಜನರು ಇರ್ತಾರಲ್ಲ, ಎಲ್ಲರಿಗೂ ಕೂಡ ಸಂತೋಷ. ಯಾಕಂದರೆ ರಾಮ ಕಾಡಲ್ಲಿ ಕಷ್ಟಪಡೋದು ಅವ್ರಿಗೆಲ್ಲರಿಗೂ ಇಷ್ಟ ಇರಲಿಲ್ಲ, ಅದಕ್ಕೋಸ್ಕರ. ಆದರೆ ಸ್ವರ್ಗದಲ್ಲಿ ಇರ್ತಾರಲ್ಲ ಇಂದ್ರಾದಿ ದೇವತೆಗಳು, ಅವರಿಗೆಲ್ಲ ಭಯ ಆಗೋಗುತ್ತೆ. ಅವ್ರು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ, ಇದೇನೋ ಎಡವಟ್ಟು ಆಗೋ ಆಗಿದೆಯಲ್ಲಪ್ಪ ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ಅವರು ರಾಮ ಕಾಡಿಗೆ ಹೋಗಬೇಕು ಅಂತ ಏನೆಲ್ಲ ಸರ್ಕಸ್ ಮಾಡ್ತಾರೆ. ಸರಸ್ವತಿಯನ್ನು ಮಂಥರೆ ಬುದ್ಧಿಯಲ್ಲಿ ಕೈಕೆಯ ನಾಲಿಗೆ ಮೇಲೆ ಕೂರಿಸಿ ಹೇಳಿಸ್ತಾರೆ ರಾಮ ಕಾಡಿಗೆ ಹೋಗಬೇಕು ಅಂತಂದ್ಬಿಟ್ಟು. ಅವ್ರು ಮಾಡಿದಕ್ಕೆ ತಾನೇ ಇಷ್ಟೆಲ್ಲ ಆಗಿದ್ದು. ಈಗ ಭರತನ ಪ್ರೀತಿಯಲ್ಲಿ ಇವನು ರಾಮ ಮುಳುಗೋಗಿದ್ದಾನೆ. ಅವನು ಏನು ಹೇಳ್ತಾನೋ ಅದನ್ನೇ ಕೇಳ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಈಗೇನಾಗುತ್ತೋ ಗೊತ್ತಿಲ್ವಲ್ಲ ಅಂತ ಅವರಿಗೆ ಯಾವ ಉಪಾಯನೂ ತೋಚಲಿಲ್ಲ. ಆಗ ದೇವೇಂದ್ರ ಮನಸಾರೆ ಶ್ರೀರಾಮನಿಗೆ ಶರಣಾಗ್ತಾನೆ. ನಂತರ ಅವನು ದೇವತೆಗಳ ಜೊತೆ ವಿಚಾರ ವಿಮರ್ಶೆ ಮಾಡ್ತಾ, ಶ್ರೀ ರಘುಪತಿ ಇದಾನಲ್ಲ ಅವನು ಭಕ್ತ ಪರಾಧೀನ, ಅಂದರೆ ಭಕ್ತರು ಏನು ಇಷ್ಟಪಡ್ತಾರೋ ಹಾಗೇ ಮಾಡ್ತಾನವನು. ಇದಕ್ಕೆ ಒಂದು ಎಕ್ಸಾಂಪಲ್ ಕೂಡ ಇದೆ, ಅಂಬರೀಷ ಮತ್ತು ದೂರ್ವಾಸ ಮುನಿಗಳದು. ಅದನ್ನು ನೆನೆಸ್ಕೊಳ್ತಾರೆ ಅವರು. ಹಿಂದೆ ನಡೆದಂತಹ ಒಂದು ಘಟನೆ, ಅಂಬರೀಷ ಮಹಾರಾಜ ಮತ್ತು ದೂರ್ವಾಸ. ಅಂಬರೀಷ ಭಗವಂತನ ಪರಮ ಭಕ್ತ, ಅವನನ್ನೇ ದೂರ್ವಾಸರು ಟೆಸ್ಟ್ ಮಾಡಕ್ಕೆ ಬರ್ತಾರೆ, ಅವನಿಗೆ ತೊಂದರೆ ಕೊಡಕ್ಕೆ ಬರ್ತಾರೆ. ಆಗ ಭಗವಂತ ಅವರಿಗೆ ಶಿಕ್ಷೆಯನ್ನು ಕೊಟ್ಟಿರ್ತಾನೆ. ಆ ಪ್ರಸಂಗವನ್ನು ನೆನೆಸ್ಕೊಂಡು ದೇವತೆಗಳ ಜೊತೆ ಇಂದ್ರ ಕೂಡ ನಿರಾಶನಾಗ್ತಾನೆ. ಯಾಕಂದರೆ ಭಕ್ತವತ್ಸಲ ಅವನು, ಭಕ್ತರಿಗೆ ಏನು ಬೇಕಾದರೂ ಮಾಡ್ತಾನೆ. ಆಮೇಲೆ ಈ ಹಿಂದೆ ಕೂಡ ದೇವತೆಗಳು ಬಹಳ ಕಾಲದ ತನಕ ದುಃಖವನ್ನು ಅನುಭವಿಸ್ತಾ ಇದ್ರು. ಆಗ ಭಕ್ತ ಪ್ರಹ್ಲಾದ ಇದ್ದಾನಲ್ಲ, ಅವನೇ ನರಸಿಂಹದೇವರನ್ನು ಬರಮಾಡಿಕೊಂಡು ದೇವತೆಗಳ ದುಃಖವನ್ನು ದೂರ ಮಾಡಿರ್ತಾನೆ. ದೇವತೆಗಳೆಲ್ಲ ತಲೆದೂಗ್ತಾ ಈಗ ಏನು ಮಾಡ್ತಾ ಇದ್ದಾರೆ, ದೇವತೆಗಳ ಕೆಲಸವೆಲ್ಲ ಈಗ ಭರತನ ಕೈಲಿದೆ ಅಂತಂದ್ಬಿಟ್ಟು ಒಬ್ಬರು ಇನ್ನೊಬ್ಬರ ಕಿವಿಯಲ್ಲಿ ಪಿಸುಗುಟ್ಕೊಳ್ತಾ ಇದ್ದಾರೆ. ಈಗ ಏನು ಮಾಡೋದು, ಎಲ್ಲ ಭರತನ ಕೈಯಲ್ಲಿದೆ, ಈಗ ನಮ್ಮ ಕೆಲಸ ಆಗುತ್ತೋ ಇಲ್ವೋ ಏನು ಗೊತ್ತಿಲ್ವಲ್ಲ ಅಂತ ಒಬ್ರಿಗೊಬ್ರು ಅವರವರೇ ಮಾತಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಅವರವರೇ ಎಲ್ಲ ತರ್ಕ ಮಾಡಿಕೊಂಡು ವಿಚಾರ ಮಾಡಿ ಚರ್ಚೆಗಳು ಮಾಡಿಕೊಂಡು
ಏನು ಅನ್ಕೊಳ್ತಾರೆ ಅವರು, ದೇವತೆಗಳೇ ಬೇರೆ ಯಾವ ಉಪಾಯನೂ ತೋಚ್ತಾ ಇಲ್ಲ. ಶ್ರೀರಾಮ ತನ್ನ ಅನನ್ಯ ಭಕ್ತರ ಪ್ರೇಮಕ್ಕೆ ಒಲಿತಾನೆ, ತನ್ನ ಭಕ್ತರನ್ನ ಸೇವಿಸುವವರ ಮೇಲೆ ಪ್ರಭು ಕೃಪೆಯನ್ನು ತೋರಿಸ್ತಾನೆ. ಅದಕ್ಕೋಸ್ಕರನೇ ತನ್ನ ಗುಣಶೀಲಗಳಿಂದ ಶ್ರೀರಾಮನನ್ನು ವಶಪಡಿಸ್ಕೊಂಡಿರುವಂತಹ ಭರತನನ್ನೇ ನಾವೆಲ್ಲರೂ ಕೂಡ ಪ್ರೇಮಾನುರಾಗದಿಂದ ನೆನೆಸ್ಕೊಳ್ಳೋಣ. ನೋಡಿ, ಇಲ್ಲಿ ರಾಮ ಇದಕ್ಕೆ ಮುಂಚೆ ಹೇಳಿರ್ತಾನಲ್ವಾ, ಭರತನನ್ನು ಯಾರು ನೆನೆಸ್ಕೊಳ್ತಾರೋ ಅವರಿಗೆ ಸಿದ್ಧಿ ಸಿಗುತ್ತೆ, ಅವ್ರು ಅಂದ್ಕೊಂಡಿದ್ದಾಗತ್ತೆ, ಈ ಥರ ತುಂಬ ಹೇಳಿರ್ತಾನೆ. ಅಂದರೆ ಭಗವಂತನೇ ಹೇಳಿದ ಮೇಲೆ ಭರತನೇ ಇವಾಗ ನಮಗೆ ರಕ್ಷಣೆ ಕೊಡಬೇಕು, ಭರತನೇ ನಮ್ಮ ಕೆಲಸವನ್ನು ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ಈಗ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ರಾಮನನ್ನು ನೆನೆಸ್ಕೊಳ್ಳೋದನ್ನು ಬಿಟ್ಟು ಈಗ ಭರತನ ಸ್ಮರಣೆಯನ್ನು ಮಾಡೋಣ ಅಂತಂದ್ಬಿಟ್ಟು ಅಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.